ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ಮತ್ತೊಂದು ಆರೋಪ CHGS ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಸ್ಕೀಮ್. ಇದರ ಅನುಸಾರ ಇಂತಿಷ್ಟ ದರ ಕಾರ್ಮಿಕರಿಗೆ ಅಂತ ವಿಧಿಸಲಾಗಿರುತ್ತೆ. ಅದಕ್ಕಿಂತ ಅತಿ ಹೆಚ್ಚು ದರವನ್ನ ಸರ್ಕಾರ ನಿಗದಿಪಡಿಸಿದೆ ಅಂತ. ದಯವಿಟ್ಟು ಒಂದೇ ಒಂದ್ಸಲ ಬೈಟ್ ಕೇಳ್ಕೊಬನ್ನಿ. 45 ರೂಪಾಯಿ ಮಾಸ್ಕ್ ಯಡಿಯೂರಪ್ಪನವರ, ನೀವು 45 ರೂಪಾಯಿ ಮಾಸ್ಕ್ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನಾನು ಗೊತ್ತಿಲ್ಲ. 485 ರೂಪಾಯಿ ಒಂದು ಮಾಸ್ಕ್ ಉದ್ಧಾರ ಮಾಡಿದ್ರಿ. ಇದು ಕರೋನಾದಾಗ 10,000 ಬೆಡ್ ಮಾಡಿ ಅಂತ ಹೇಳಿದ್ರು ಬೆಂಗಳೂರು ಬಳಿ. ದಾಖಲೆ ಪಬ್ಲಿಕ್ ಅಕೌಂಟ್ಸ್ನಾಗನೇ ಐತಿ. ಅದೇ HK ಪಾಲ್ರಿ ಚೇರ್ಮನ್ ಇದ್ರು ಕೇಳ್ರಿ. ಈಗ CC ಪಾಲ್ ಮಾಡಿದ್ದ ಅದಕ್ಕೆ ನನಗೆ ಕೇಳಿದ್ರು, ನಾ ಎಲ್ಲ ತೆಗೆವಂದ ನಾನು ಮಾಡಿ. ಎಸ್, ಇದೇ ಬಿಜೆಪಿ ಸರ್ಕಾರ ಇದ್ದಾಗ, ಇವಾಗೇನು ಆರೋಪ ಮಾಡ್ತಾವ್ರಲ್ಲ ಅವರೇ ಇದ್ದಾಗ, ಕೊರೋನಾ ಸಂದರ್ಭದಲ್ಲಿ 45 ರೂಪಾಯಿ ಮಾಸ್ಕಿಗೆ 480 ರೂಪಾಯಿ ಇದನ್ನ ಆರೋಪ ಮಾಡಿದ್ದಿದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದವರು. ವಾಜಪೇಯಿ ಅಂತೀವಲ್ಲ, ಮೋದಿ ಹೇಳ್ತಿರ್ತಾರಲ್ಲ ವಾಜಪೇಯಿ ಹಂಗಂದ್ರು ಹಿಂಗಂದ್ರು ಅಂತ. ವಾಜಪೇಯಿ ಅವ್ರ ಗೌರ್ಮೆಂಟ್ ಅಲ್ಲಿ ಕೇಂದ್ರದಲ್ಲಿ ಸಚಿವರಾಗಿದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆರೋಪ ಮಾಡಿದ್ದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ವಿರುದ್ಧ. ಇನ್ನೊಂದು ಅತಿ ದೊಡ್ಡ ಆರೋಪ ನವೀನ್ ಅವ್ರು ಓದಿದ್ದು, ಕಾರ್ಮಿಕರ ಮಕ್ಕಳ ಹೆಸರಲ್ಲಿ ಲೂಟಿ. ಕಾರ್ಮಿಕರ ಮಕ್ಕಳ ಹೆಸರಿಗೂ ಟೆಸ್ಟ್ಗಳನ್ನ ಮಾಡಿದ್ದಾರೆ. ಎಷ್ಟು? 14 ವರ್ಷ, 13 ವರ್ಷ, 15 ವರ್ಷ, 7 ವರ್ಷ. ದೊಡ್ಡವರಿಗೆ ನಡೆಸುವ 20 ಬಗೆಯ ಆರೋಗ್ಯ ತಪಾಸಣೆಯನ್ನು ಸಣ್ಣ ಮಕ್ಕಳಿಗೆ ಹೇಗೆ ನಡೆಸಲು ಸಾಧ್ಯ? ಸಣ್ಣ ಮಕ್ಕಳು ಕ್ಯಾನ್ಸರ್ ಬರಬಾರ್ದು ಅಂತ ಏನಾರ ಐತಾ? ಯಾರಿಗೂ ಬರಬಾರ್ದು, ನಾನು ಹೇಳ್ತಿರೋದು. ಸಣ್ಣ ಮಕ್ಕಳಿಗೆ ಕಿಡ್ನಿ ಫೇಲ್ ಆಗಬಾರ್ದು ಅಂತ ಏನಾರ ಐತಾ? ಅಥವಾ ಸಣ್ಣ ಮಕ್ಕಳಿಗೆ ಲಂಗ್ಸ್ ಅಲ್ಲಿ ಏನು ಸಮಸ್ಯೆ ಇಲ್ಲ ಅನ್ನೋದೇನಾರ ಐತಾ? ಬೇಸಿಕ್ ಸೆನ್ಸ್ ಇರಬೇಕು ಮನುಷ್ಯನಿಗೆ. ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡುವಾಗ ಅವ್ರ ಕುಟುಂಬಕ್ಕೂ ಮಾಡ್ತಾರೆ. ಎಷ್ಟು ನೋಡಿ, ನಂಗೆ ತುಂಬ ಖುಷಿ ಅನ್ಸದಂದ್ರೆ, ಕಾರ್ಮಿಕರ ಮಕ್ಕಳಿಗಾಗಿ ಸಂತೋಷ್ ಲಾಡ್ ಅವರು ಶಾಲೆ ಸ್ಥಾಪಿಸ್ತಾವ್ರು, ವಸತಿ ಶಾಲೆಗಳು. ಅಪ್ಪ ಅಮ್ಮ ಊರು ತುಂಬ ಅಥವಾ ಎಲ್ಲೆಲ್ಲೋ ಸುತ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತ. ಇದೇ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು ಕ್ಯಾನ್ಸರ್ ಪೀಡಿತ ಮಕ್ಕಳಿಗಾಗಿ ಶಾಲೆ ಮಾಡ್ತಾವ್ರೆ. ಹಾಗಾಗಿ ಮಕ್ಕಳಿಗೆ ಕೂಡ, ಕಾರ್ಮಿಕರ ಮಕ್ಕಳಿಗೆ ಕೂಡ ಎಲ್ಲ ರೀತಿಯ ತಪಾಸಣೆಯನ್ನ ಮಾಡಬೇಕು. ಅಪ್ಪನಿಗೆ ಏನೋ ಇರಬಾರ್ದು ಕಾಯಿಲೆ ಇತ್ತು, ಮಕ್ಕಳಿಗೆ ಬರಬಾರ್ದು ಅಂತ ಏನಿಲ್ವಲ್ಲ. ಬ್ಲಡ್ ಸ್ಯಾಂಪಲ್ಸ್ ತಗೊಂಡು ತಪಾಸಣೆ ಮಾಡೋರು ತಪ್ಪೇನಿದೆ? ಇದು ಅತಿ ದೊಡ್ಡ ಆರೋಪ ಬಿಜೆಪಿ ಅವರು. ಬಿಜೆಪಿನೇ ಮನೆ ಒಂದು 3 ಬಾಗಿಲಾಗಿರುವಾಗ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಅಂತಾರಲ್ಲ, ಇಂಥವ್ರಿಗೇನೆ. ಎಲ್ಲದಕ್ಕಿಂತ ಅಸಹ್ಯ ಅನ್ಸಿದ್ದು, ಮಕ್ಕಳ ಹೆಸರಲ್ಲಿ ದುಡ್ಡು ಮಾಡ್ತಾವ್ರೆ, ಮಕ್ಕಳು ಸ್ಯಾಂಪಲ್ಸ್ ತಗೊಂಡವ್ರೆ, ದೊಡ್ಡವ್ರಿಗೆ ತಗೋಂತ ಮಾಡ್ಬೇಕಾಗಿರೋ ಟೆಸ್ಟ್ಗಳೆಲ್ಲ ಮಾಡ್ತಾವ್ರೆ ಅಂತ. ಮಕ್ಕಳೇನು ಮಾಡಿರ್ತವೆ? ಬಿಡಿ ಸೇತಿರ್ತವ, ಗುಟ್ಕ ಆಗ್ತಿರ್ತವ, ಕ್ಯಾನ್ಸರ್ ಬಂದಿರಲ್ವಾ? ನಾನು ಮೊದಲೇ ಹೇಳಿದೆ ಯಾರಿಗೂ ಬರಬಾರ್ದು ಅಂತ. ಆದರೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ತಪ್ಪೇನಿಲ್ಲ. ಈ ವಿಚಾರದಲ್ಲಿ ಸಂತೋಷ್ ಲಾಡ್ ಅವರ ಇಲಾಖೆ ಮಾಡಿರೋದು 100% ಸರಿನೇ. ಕಾರ್ಮಿಕರಿಗೆ ನಾವು ಅವ್ರ ಆರೋಗ್ಯನ ಬಯಸ್ತೀವಿ ಅಂದರೆ ಅವ್ರ ಕುಟುಂಬಕ್ಕೂ ಬಯಸ್ಬೇಕು. ನಿಜಕ್ಕೂ ಖುಷಿ ವಿಚಾರ. ಇಡೀ ದೇಶದಲ್ಲೇ ಸದ್ದಾಗ್ತಾ ಇದೆ ರೀ ಸಂತೋಷ್ ಲಾಡ್ ಮಾಡ್ತಿರುವಂಥ ಕೆಲಸಗಳು. ಕೇವಲ ಪ್ರಧಾನಿ ವಿರುದ್ಧ ಮಾತಾಡ್ತಾರೆ, ಟೀಕಿಸ್ತಾರೆ ಬಿಜೆಪಿನ ಅನ್ನೋ ಕಾರಣಕ್ಕೆ ಅನವಶ್ಯಕವಾಗಿ. ಲಂಡನ್ ಸಂಸತ್ನಲ್ಲಿ ಭಾಷಣ ಮಾಡಿ ಬರ್ತಾರೆ ಆ ಮನುಷ್ಯ. ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಲಂಡನ್ ಅಲ್ಲಿ ಮಾತಾಡಿ ಬರ್ತಾರೆ. ಅಲ್ಲಿ ಪ್ರತಿನಿಧಿಗಳು ಇವ್ರಿಗೆ ಎದ್ದು ನಿಂತು ಗೌರವಿಸ್ತಾರೆ. ಸುಮ್ಮನೆ ಟೀಕೆ ಮಾಡ್ತೇವೆ ಅಂದ್ಬಿಟ್ಟು ಅನವಶ್ಯಕವಾಗಿ ಮಾಡಿರಲ್ಲ, ಅರ್ಥ ಇಲ್ಲ. ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ಆರೋಗ್ಯ ಇಲಾಖೆಯಲ್ಲಿ ಏನೆಲ್ಲ ಸಮಸ್ಯೆ ಆಯಿತು, ಸುಧಾಕರ್ ಆರೋಗ್ಯ ಸಚಿವರಾಗಿದ್ದಾಗ ಸಮಸ್ಯೆಗಳು ಏನೆಲ್ಲ ಆಯಿತು, ಅದನ್ನು ಹೊರಗೆ ತೆಗೀರಿ. ಅಟ್ಲೀಸ್ಟು ಡಬಲ್ ಇಂಜಿನು ಅನ್ಕೊಂಡು ಸರ್ಕಾರ ಇದ್ರು 66 ಕುಸ್ತೋರಲ್ಲ, 65 ಕುಸ್ತೋರಲ್ಲ, ಜನ ಗಮನಿಸ್ತಿರ್ತಾರೆ. ಆರೋಪಗಳನ್ನ ಮಾಡಬೇಕು, ಸಾಕ್ಷಿ ಸಮೇತ ಮಾಡಬೇಕು, ಅದಕ್ಕೆ ಸೂಕ್ತವಾದ ತನಿಖೆ ಆಗಬೇಕು. ಒಂದಷ್ಟು ಜನರ ಆಡಿಯೋ ಬೇರೆ ಬಿಡುಗಡೆ ಮಾಡಿಬಿಟ್ರು. ನನಗೇನು ಬಂದಿಲ್ಲ ಸ್ವಾಮಿ, ನಮ್ಮ ಹತ್ರ ಯಾರು ಬಂದಿಲ್ಲ ಸ್ವಾಮಿ. ಒಂದು ಆಫೀಸಿಗೆ ಯಾರೋ ಹೆಲ್ತ್ ಚೆಕಪ್ಗೆ ಏನು ಬಂದರೆ 10 ಜನ ಆಫೀಸಲ್ಲಿ ಇರಲ್ಲ. ಹಂಗನ್ಬಿಟ್ಟು ನನಗೆ ಹೆಲ್ತ್ ಚೆಕಪ್ಪೇ ಮಾಡಿಲ್ಲ ಅಂದರೆ ಸುಳ್ಳಾಗ್ಬಿಡುತ್ತಾ? ಯಾವುದೇ ಒಂದು ವಿಚಾರದ ನರೇಷನನ್ನು ಯಾವ ರೀತಿ ಬೇಕಾದ್ರೆ ಮಾಡ್ಬೋದು. ಇದೇ 10 ಜನರು ರೆಕಾರ್ಡ್ ಹಾಕ್ಬೋದು. ಯಾರೋ ಬಂದಿದ್ರು ಹಾಸ್ಪಿಟ್ಲವರು, ಸೂಪರಾಗಿ ಮಾಡಿಬಿಟ್ರು ಚಿಕಿತ್ಸೆ, ನಂಗೆ ಸಮಸ್ಯೆ ಇತ್ತು, ಎಲ್ಲ ಈಗ ಚಿಕಿತ್ಸೆ ಕೊಡ್ತಾವ್ರೆ ಅಂತ. ಎಷ್ಟೊತ್ರಿ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು? ಹೀಗಾಗಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಕಾಗಿರೋದು ನಿಜಕ್ಕೂ ಪ್ರತಿಪಕ್ಷದ ಜವಾಬ್ದಾರಿ. ಹಂಗನ್ಬಿಟ್ಟು ಇಲ್ಲದೆ ಇರೋದು ಪದದೇ ಇರೋದೆಲ್ಲ ಬಂದ್ಬಿಟ್ಟು ಏನೋ ವಾವ್ ಯುರೇಕ ಕಂಡು ಹಿಡಿದು ಬಿಟ್ವಿ ಅನ್ನೋದಲ್ಲ.
ನಿಜಕ್ಕೂ ಕಾರ್ಮಿಕ ಇಲಾಖೆಯಲ್ಲಿ ಯಾವ ರೀತಿ ಆಮೂಲಾಗ್ರ ಬದಲಾವಣೆ ಆಗಬೇಕು? ಬಿಜೆಪಿ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.